ANMR ನ್ಯೂಸ್ಗೆ ಸ್ವಾಗತ. ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಹಿರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ. ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಹಿರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ. ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ 24 ಗಂಟೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು, ಇದರ ಜೊತೆಗೆ ಪ್ರಯಾಣಿಕರಿಗೆ 24 ಗಂಟೆ ಕಾಫಿ, ಟೀ, ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು. ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು, ಕುಡಿಯುವ ನೀರು, ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್, ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ. ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ. ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳು ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ರವರ ಅನುಪಸ್ಥಿತಿಯಲ್ಲಿ ಸಿಬ್ಬಂದಿಗೆ ಮನವಿ ಪತ್ರ ಸಲ್ಲಿಸಿದರು. ದಲಿತ ಹಿರಿಯ ಮುಖಂಡ ಹಾಗೂ ರಾಜ್ಯ ಸಂಚಾಲಕ ಗಡ್ಡ ವೆಂಕಟೇಶ್ರವರ ನೇತೃತ್ವದಲ್ಲಿ ನಗರದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ, ದಲಿತ ವಿರೋಧಿ ನೀತಿಗಳನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಭೂಮಿ, ಘನತೆಯ ಬದುಕಿಗಾಗಿ ಒಂದು ಮನೆಯ ವಸತಿಗಾಗಿ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ನೇತೃತ್ವದಲ್ಲಿ ಸಿಬ್ಬಂದಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಡ್ಡ ವೆಂಕಟೇಶ್ರವರು ಜಿಲ್ಲಾದ್ಯಂತ ಏಕಕಾಲದಲ್ಲಿ ಸಾಂಕೇತಿಕ ಧರಣಿಯನ್ನು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಡೆಸುತ್ತಿರುವುದಾಗಿ ಹೇಳಿದ ಅವರು, ತಮ್ಮ ಹಕ್ಕೊತ್ತಾಯಗಳಾದ ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣ ಭೂಮಿ ಮತ್ತು ವಸತಿ ಕಲ್ಪಿಸುವುದು, SCP-TSP ಯೋಜನೆಯ ಹಣ ದುರ್ಬಳಕೆ ಆಗುತ್ತಿರುವುದನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದು, ನಮೂನೆ 50, 53, 57 ಸಲ್ಲಿಸಿರುವ ಫಲಾನುಭವಿಗೆ ತ್ವರಿತಗತಿಯಲ್ಲಿ ಸರ್ಕಾರದ ನಿಯಮದಂತೆ ಸಾಗುವಳಿ ಚೀಟಿ ನೀಡುವುದು, ದೌರ್ಜನ್ಯಗಳನ್ನು ತಡೆಯುವಲ್ಲಿ ವಿಫಲವಾಗಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದು ಸೇರಿದಂತೆ ತಾಲೂಕಿನ ಹಲವಾರು ಸಮಸ್ಯೆಗಳ ಮನವಿಯನ್ನು ಸಲ್ಲಿಸಿದ್ದು, ಅವೆಲ್ಲವನ್ನು ಈಡೇರಿಸುವುದರ ಜೊತೆಗೆ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಮತ್ತು ನಗರದ ಎಲ್ಲ ಕಾಲೋನಿಗಳಿಗೆ ಸ್ಮಶಾನಕ್ಕೆ ಜಾಗವನ್ನು ಮಂಜೂರು ಮಾಡಿಕೊಡುವಂತೆ ಅವರು ಕೋರಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಶ್ರೀರಂಗಪ್ಪ, RD ಮಂಜುನಾಥ್, E ತಿಪ್ಪಣ್ಣ, ಬಾಲಕೃಷ್ಣ, A ರಾಮಯ್ಯ, ಮುದ್ರಳ್ಳಿ ಲಕ್ಷ್ಮಯ್ಯ, N ರತ್ನಮ್ಮ, GM ಶಿವಶಂಕರ್, CR ಕೃಷ್ಣಪ್ಪ, ಸಂಘರ್ಷ ಶಿವ, ಶಿವಮಣಿ, ನಾರಾಯಣ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಮನೆ ಒತ್ತಾಯಿಸಿ ಜಿಲ್ಲಾದ್ಯಂತ ಏಕಕಾಲದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು, ಅದರ ಪ್ರಯುಕ್ತ ದಲಿತ ಸಂಘ ಸಮಿತಿ ಚಿಂತಾಮಣಿ ಶಾಖೆ ವತಿಯಿಂದ ದಿನಾಂಕ 21-25ರಂದು ಸೋಮವಾರ ತಾಲೂಕು ಕಚೇರಿ ಆವರಣದ ಚಿಂತಾಮಣಿಯಲ್ಲಿ ಶಾಂತಿಯುತವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ವಿವಿಧ ಬೇಡಿಕೆ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುವ ಬಗ್ಗೆ ಹಕ್ಕೊತ್ತಾಯಗಳು ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣವೇ ಭೂಮಿ ಮತ್ತು ವಸತಿ ಕಲ್ಪಿಸುವುದು, SCP-TSP ಯೋಜನೆ ಹಣ ದುರ್ಬಳಕೆ ಆಗಿರುವುದನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದು, ನಮೂನೆ 50, 53, 57 ಸಲ್ಲಿಸಿರುವ ಫಲಾನುಭವಿಗಳಿಗೆ ತ್ವರಿತಗತಿಯಲ್ಲಿ ಸರ್ಕಾರದ ನಿಯಮದಂತೆ ಸಾಗುವಳಿ ಚೀಟಿ ನೀಡುವುದು, ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವಲ್ಲಿ ವಿಫಲವಾಗಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. ನಮ್ಮ ರೈಲಿನಲ್ಲಿ 13 ಗುಂಟೆ ಜಮೀನನ್ನು ಅಕ್ರಮವಾಗಿ ರಾಜಕಾಲುವೆ ಮಾಡಿದ್ದು, ಅದನ್ನು ತೆರವುಗೊಳಿಸಿ ರಾಜಕಾಲುವೆ ಮಾಡಿರುವ ಅಧಿಕಾರಿಗಳ ಮೇಲೆ ಶಿಸ್ತು ಜರುಗಿಸಬೇಕು ಒಪ್ಪಂದ ಮಾಡಿದ್ದಾರೆ. ಆಗ್ತಾ ಇದೆ. ಈ ದೇಶದ ಬಡವರು 80 ಭಾಗ ಜನರಿದ್ದಾರೆ. ಶೋಷಿತ ಸಮುದಾಯಗಳು, ತಳ ಸಮುದಾಯಗಳು 80 ಭಾಗ ಇದ್ದಾರೆ. ಈ 80 ಭಾಗ ಇರುವಂಥ ಬಹುದೊಡ್ಡ ಸಂಖ್ಯೆಗೆ ಭೂಮಿ ಇಲ್ಲ, ವಸತಿ ಇಲ್ಲ. ಹೀಗಾಗಿ ಭೂಮಿ ವಸತಿಗೆ ಸಂಬಂಧಪಟ್ಟಂಗೆ ಭೂಮಿಯಲ್ಲಿ ಸ್ವಾಧೀನ ಇರೋರಿಗೆ ಭೂಮಿ ಕೊಡಬೇಕು ಅಂತೇಳಿ, ಮತ್ತು ಮನೆ ಇಲ್ಲದವರಿಗೆ ಸೈಟ್ ಕೊಡಬೇಕು, ಮನೆ ಕಟ್ಕೊಳ್ಬೇಕು ಅಂತೇಳಿ ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ. ಇದನ್ನು ಸರ್ಕಾರಕ್ಕೆ ಕಳಿಸೋದ್ರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಅಂತ
ಇಲ್ಲಿನ ಜಿಲ್ಲಾ ಮಂತ್ರಿಗಳಾದ ಸುಧಾಕರ್ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಒತ್ತಾಯಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಜಿಲ್ಲೆಯ ಒತ್ತಾಯಗಳು ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣವೇ ಭೂಮಿ ವಸತಿ ಕಲ್ಪಿಸೋದು, SCP PSP ಯೋಜನೆ ಹಣ ದುರ್ಬಳಕೆ ಆಗುತ್ತಿರುವುದನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. SCP STP ಅಂತ PSP ಅಂತ ಕಾನೂನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಸುಮಾರು 24.1% ಏನು ಬಡ್ಜೆಟ್ ಅಲೋಕೇಶನ್ ಇದೆಯೋ ಇದು ನಮಗೆ ಮೀಸಲಿಡಬೇಕು ಅಂತ ಕಾನೂನಾಗಿದೆ. ಒಂದು ವರ್ಷಕ್ಕೆ 30,000 ಕೋಟಿ ರೂಪಾಯಿ ತೆಗಿತಾರೆ. ಆದರೆ 30,000 ಕೋಟಿಯನ್ನು ಸದ್ವಿನಿಯೋಗ ಪಡಿಸೋದ್ರಲ್ಲಿ ಎಲ್ಲರಿಗೂ ಬದುಕು ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಹೀಗಾಗಿ ಇದನ್ನು ಕೂಡಲೇ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಮುರುಗಮಲ್ಲ ಹೋಬಳಿ ಮುದ್ದಲಪಲ್ಲಿ ಗ್ರಾಮದ ಸರ್ವೆ ಪೂರ್ವ ದಿಕ್ಕಿನ ಕಡೆಗೆ ಮೊದಲು ಮಲೋಟಿ ಗಡ್ಡ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಎಲ್ಲ ಜಾತಿಯ ಬಡವರು 60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದರು. ಇವರಿಗೆ ಕೂಡಲೇ ಜಮೀನು ಮಂಜೂರು ಮಾಡಿ ಸಾಗುವಳಿ ವಿತರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕಂದರೆ ಸುಮಾರು ಸಾರಿ ಅವ್ರು ಊರಿಗೆ ಹೋಗಿ ಬಂದಿದ್ದೀವಿ, ಅವರು ಪೊಸಿಷನಲ್ಲಿದ್ದಾರೆ, ಆದರೆ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇದು ಭಾಳ ಅನ್ಯಾಯ. ಅಂದರೆ ಸಾಗುವಳಿ ಚೀಟಿ ಕೊಟ್ಟರೆ ಅದಕ್ಕೆ ಬೋರ್ ಹಾಕಿಸ್ಕೊಂಡು ಮತ್ತು ಅದಕ್ಕೆ ಬೇಕಾದಂಥ ಸಲಕರಣೆಗಳು ಮಾಡಿಕೊಂಡು ಜೀವನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಪ್ರಯತ್ನ ಆಗುತ್ತೆ. ಆದರೆ ಅವ್ರು ಸಾಗುವಳಿನೇ ಕೊಡದೇ ಇದ್ದರೆ ಹೆಂಗಾಗುತ್ತೆ? ಅವ್ರಿಗೆ ನಿರಾಶ್ರಿತರಾಗಿ ಮಾಡೋಂಥ ಕ್ರಮ ಇದೆ. ಅದನ್ನು ಕೂಡಲೇ ಅಧಿಕಾರಿಗಳು ಗಮನಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಮುಂಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರ 3 ಮಾದಿಗ ಇನಾಮತಿ ಜಮೀನನ್ನು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವವರನ್ನು ಹೊರದೂಡಿಸಿ ಮೂಲ ವಾರಸುದಾರರಿಗೆ ಸಾಗುವಳಿ ಕೊಡಲು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಇನ್ನೊಂದು ಡಿಮ್ಯಾಂಡ್ ಇದೆ. ಇದು ಬೆಂಗಳೂರಲ್ಲಿರೋರು ಇದನ್ನು ಇನಾಮತಿ ಜಮೀನನ್ನು ಕೊಂಡ್ಕೊಂಡು ಪೊಸಿಷನಲ್ಲಿ ನಮ್ಮವರೇ ಇದ್ದಾರೆ, ಆದರೆ ಸಾಗುವಳಿ ಇಲ್ಲ. ಇದು ಕೂಡ ತುಂಬ ಅನ್ಯಾಯ ಅಂತ ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ಸುಮಾರು 12 ಡಿಮ್ಯಾಂಡ್ಸ್ ಇದೆ. ಈ ಡಿಮ್ಯಾಂಡ್ಗಳನ್ನು ಪರಿಗಣಿಸಿ ಕೂಡಲೇ ಇದಕ್ಕೆ ಸಭೆ ಕರೆದು DSSನ ಮುಖ್ಯಸ್ಥರನ್ನೆಲ್ಲ ಸೇರಿಸಿಕೊಂಡು ಪರಿಷ್ಕಾರ ಕಂಡುಹಿಡಿದು ಸಾಲ್ವ್ ಮಾಡಬೇಕು ಅಂತ ಅಧಿಕಾರಿಗಳನ್ನು ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ. ಜಿಲ್ಲೆಯಾದ್ಯಂತ ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹವನ್ನು ಪ್ರತಿ ತಾಲೂಕಿನಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಡೀತಾ ಇದೆ. ರಾಜ್ಯದಾದ್ಯಂತ ನಡೀತಾ ಇದೆ. ಭಾಳ ಮುಖ್ಯವಾಗಿ ಭೂಮಿ ವಸತಿಗೆ ಸಂಬಂಧಪಟ್ಟಂತೆ ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ನಮಗೆ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಯಾವುದೇ ರೀತಿಯ ಶೋಷಿತ ಸಮುದಾಯಗಳಿಗೆ ಒಂದು ರೀತಿಯ ಭೂಮಿ ಮತ್ತು ವಸತಿ ಮತ್ತು ಮನೆ ಮುಂತಾದವನ್ನು ಕೊಟ್ಟು ಅವರು ಸ್ವತಂತ್ರವಾಗಿ ಸದೃಢವಾಗಿ ಬದುಕೋದಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ಆಡಳಿತ ಪಕ್ಷಗಳು ವಿಫಲವಾಗಿದೆ. ಹಾಗಾಗಿ ಪೊಸಿಷನ್ನಲ್ಲಿದ್ದು ಕೂಡ ನಮಗೆ ಭೂಮಿ ಬೇಕು ಅಂತ ಸುಮಾರು ಮುದ್ದಲಹಳ್ಳಿಯಲ್ಲಿ 30 ವರ್ಷಗಳಿಂದ ಪೊಸಿಷನ್ನಲ್ಲಿದ್ದಾರೆ. ಅವರು 50, 63, 57 ಇದು ಅರ್ಜಿ ಹಾಕ್ಕೊಂಡಿದ್ದಾರೆ. ಆದರೆ 53 ಕೂಡ ಹಾಕಿದ್ದಾರೆ. ಅಂದರೆ ಯಾವ ರೀತಿಯಲ್ಲೂ ಅದನ್ನು ಡಿಸ್ಬರ್ಸ್ಮೆಂಟ್ ಮಾಡೋದಕ್ಕೆ ತಾಲೂಕು ಅಧಿಕಾರಿಗಳು ಮನಸ್ಸು ಮಾಡ್ತಾಯಿಲ್ಲ. ಅದಕ್ಕೆ ಭೂ ಮಂಜೂರಾತಿ ಕಮಿಟಿ ಅಂತ ಇರ್ತದೆ, ಅದು ಕೂತ್ಕೊಳ್ಳಲ್ಲ, ಮಾತಾಡಲ್ಲ, ಯಾವುದೇ ರೀತಿ ಸಮಸ್ಯೆಗಳನ್ನು ಬಗೆಹರಿಸಲ್ಲ. ಈ ರೀತಿ 16 ವಿಲೇಜ್ಗಳಲ್ಲಿ ಚಿಂತಾಮಣಿ ತಾಲೂಕಿನಾದ್ಯಂತ ಭೂಮಿ ವಸತಿಗಾಗಿ ತಮ್ಮ ಬೇಡಿಕೆಯನ್ನಿಟ್ಟು ಅವರು ಯಾವ ರೀತಿಯಲ್ಲೂ ಸಕ್ಸಸ್ ಆಗದೆ ಸಫರ್ ಆಗುವಂಥ ಒಂದು ವ್ಯವಧಾನ ಇದೆ ನಮ್ಮ ತಾಲೂಕಲ್ಲಿ. ಆ ಕಾರಣದಿಂದ ಭೂಮಿ ಮತ್ತು ವಸತಿ ಅಷ್ಟೇ ಅಲ್ಲದೆ ದಲಿತರ ಮೇಲೆ ದಲಿತಿರುವಂಥ ದೌರ್ಜನ್ಯಗಳನ್ನು ತಡೆಗಟ್ಟೋದ್ರಲ್ಲಿ ಪೊಲೀಸ್ ಇಲಾಖೆ ಮನಸ್ಸು ಮಾಡಬೇಕಾಗಿದೆ. ಹಾಗೆ ಇಲ್ಲಿನ ರಾಜಕೀಯವಾದ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಕೂಡ ಸ್ಪಂದಿಸಬೇಕಾಗುತ್ತೆ. ಸ್ಪಂದಿಸೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪ್ರೇಟಾಗಿ ರಿಸರ್ವ್ ಮಾಡಿ ಅದು ದಲಿತರಿಗೆ ಹಂಚುವಂಥ ಕಾನೂನಿದೆ. ಕಾನೂನಿನ ಪ್ರಕಾರ ಯಾವುದೇ ಆದ್ಯತೆ ಕೊಟ್ಟು ಕೆಲಸ ಆಗ್ತಾಯಿಲ್ಲ. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬೇಕು ಅಂತ
ರಾತ್ರಾರಾತ್ರಿ ಬಂದಿಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಆದರೆ ಅಂಬೇಡ್ಕರು ಇಡೀ ಪ್ರಪಂಚದಾದ್ಯಂತ ನಮ್ಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟು ಇಡೀ ದೇಶವೇ ಮುನ್ನಡೆಯೋಕ್ಕೆ ಬೇಕಾದಂಥ ವಾತಾವರಣವನ್ನು ಕಾನೂನಿನಾತ್ಮಕ ಆಡಳಿತ ವ್ಯವಸ್ಥೆಯನ್ನು ತಂದು ನಿರ್ವಹಿಸೋ ಥರ ಒಂದು ಸಂವಿಧಾನನೇ ನಮ್ಗೆ ಅರ್ಪಿಸಿದ್ದಾರೆ. 190 ದೇಶಗಳಲ್ಲಿ ಅಂಬೇಡ್ಕರ್ ಅವರ ಅಧ್ಯಯನ ಮಾಡಿ, ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಿ, ಅಂಬೇಡ್ಕರ್ ಅವರ ಸ್ಟೇಟಸನ್ನು ಅವರ ಒಟ್ಟು ಪ್ರಜ್ಞೆಯನ್ನು ಶೇರ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ನಡೀತಾ ಇದೆ. ಆದರೆ ಅಂಬೇಡ್ಕರ್ ವಿಗ್ರಹವನ್ನು ನೈಟಲ್ಲಿಟ್ಟು ಅದಕ್ಕೆ ಒಂದು ವಾತಾವರಣ ಕೆಡಿಸಿರೋದನ್ನು ನಾವು ಖಂಡಿಸ್ತೇವೆ. ಅಂಬೇಡ್ಕರ್ನ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅಂಬೇಡ್ಕರ್ಗೆ ಏನಿವತ್ತು ನಾವು ಡಿಮ್ಯಾಂಡ್ ಇಟ್ಟಿದ್ದು ಕೊಳೆ ಬಟ್ಟೆ ತೆಗಿಬೇಕು ಅಂತ ನೀಲಿ ಬಟ್ಟೆ ಹಾಕಿದ್ದಾರೆ. ಮತ್ತೆ ಈಗ ಮಿನಿಸ್ಟ್ರು ಸುಧಾಕರ್ ಅವರು ಕೂಡಲೇ ಮನಸ್ಸು ಮಾಡಿ ಅದನ್ನು ಹೆಚ್ಚಾಗಿ ಬೆಳೆದಿರೋ ನೋಡಿ ಅದನ್ನು ಕೂಡಲೇ ಇನ್ಸ್ಟಾಲ್ ಮಾಡಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಓಕೆ ಸರ್.